ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹೇಗೆಲ್ಲ ನಡೀತಾ ಇದೆ ಎಲ್ಲರದು. ನಮ್ಮ ಮನೇಲಿ ಆಲ್ರೆಡಿ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಅಮಾವಾಸ್ಯೆ ಹೋದ್ಮೇಲೆ ಸೋಮವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ. ದಿನ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಗೈಸ್, ಯಾಕಂದರೆ ನನಗೂ ಫ್ರೀ ಇಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇತ್ತೀಚೆಗೆ. ಅದು ಬೇರೆ ಕ್ಲಾಸಸ್ ಬೇರೆ ಅಟೆಂಡ್ ಮಾಡ್ತಾಯಿದ್ದೀನಿ, ಬ್ಯೂಟಿ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಬಂದಮೇಲೆ ಚೆಸ್ಸಿನ ನೋಡಿಕೊಂಡು ಮನೆ ಕೆಲಸ ಮ್ಯಾನೇಜ್ ಮಾಡಿಕೊಂಡು ತುಂಬ ಕಷ್ಟ ಆಗೋಗ್ತಾ ಇದೆ ಗೈಸ್. ತುಂಬ ಟೈರ್ಡ್ ಬೇರೆ ಆಗೋಗ್ತಾ ಇದ್ದೀನಿ. ಅದರಲ್ಲೂ ಬೇರೆ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಗೈಸ್, ಆಲ್ಮೋಸ್ಟ್ ಎಲ್ಲ ಹಬ್ಬದ ರಿಲೇಟೆಡ್ಡು. ಇನ್ನು ಗಂದಿಗೆ ಅಂಗಡಿ ಸಾಮಾನು ಮಾತ್ರ ಪೆಂಡಿಂಗ್ ಇದೆ, ಅದು ಮುಂದಿನ ವಾರದಲ್ಲಿ ಹೋಗಿ ತಗೊಬರ್ತೀನಿ. ಬಟ್ ಅವಾಗೂ ತೋರಿಸ್ತೀನಿ ಏನೇನು ತಗೊತೀನಿ, ಯಾವ್ಯಾವ ಥರ ತಗೋಬೇಕು, ಏನು ಇಂಪಾರ್ಟೆಂಟು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಾರಿ ಗೈಸ್ ಎಲ್ಲರಿಗೂ, ಕಂಟಿನ್ಯೂ ವಿಡಿಯೋ ಅಂತೂ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಇವಾಗ ನನ್ನ ಶೆಡ್ಯೂಲ್ ಎಲ್ಲ. ಅದಕ್ಕೆ ಸ್ವಲ್ಪ ವಿಡಿಯೋಸ್ ಎಲ್ಲ ಲೇಟ್ ಆಗ್ತಾಯಿದೆ. ಮತ್ತು ನಾನು ಇಯರು ಬೆಳ್ಳಿ ಕಾಯಿನ್ ಒಂದು ತಗೊಬರ್ತೀನಿ ಕಲಶ ಒಳಗಡೆ ಆಗೋಕ್ಕೆ. ಕೆಲವರು ಚಿನ್ನ ಹಾಕ್ತಾರೆ, ಕೆಲವರು ಬೆಳ್ಳಿ ಹಾಕ್ತಾರೆ. ನಾನು ವರ್ಷನೂ ಬೆಳ್ಳಿನೇ ಹಾಕೋದು, ನಾನು ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀನಿ. ನಮ್ಮ ಹಸ್ಬೆಂಡು ಬನ್ನಿ ಕೊಡಿಸ್ತೀನಿ ಇವತ್ತು ಅಂತ ಹೇಳಿದ್ರು. ಅದು ಬೇರೆ ನಾನು ಗುರುವಾರ ಇಲ್ಲ ಶುಕ್ರವಾರ ಮಾತ್ರ ನಾನು ಬೆಳ್ಳಿ ಆಗಲಿ ಚಿನ್ನ ಆಗಲಿ ಪರ್ಚೇಸ್ ಮಾಡೋದು. ಇವತ್ತು ಗುರುವಾರ, ಅವ್ರ ಆಫೀಸಿಂದ ಸ್ವಲ್ಪ ಬೇಗ ಬಂದರು. ಇವತ್ತು ಕೊಡಿಸ್ಬಿಡ್ತೀನಿ, ನೆಕ್ಸ್ಟ್ ವೀಕ್ ಆಗಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ರು. ಅದಕ್ಕೆ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಗೈಸ್ ಕಾಯಿನ್ ತೊಗೊಬರೋಕ್ಕೆ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಕಾಯಿನ್ ತೊಗೊತೀನಿ ಅಂತ. ಬನ್ನಿ ಗೈಸ್ ಹೋಗೋಣ. ನೋಡಿ ಗೈಸ್, ನಾನು ಯಾವಾಗಲೂ ಇದೇ ಶಾಪಲ್ಲೇ ಬೆಳ್ಳಿ ಆಗಲಿ ಚಿನ್ನ ಆಗಲಿ ತೊಗೊಳ್ಳೋದು. ಈ ಶಾಪ್ ನೇಮ್ ಬಂದುಬಿಟ್ಟು ಪುನೀತ್ ಜ್ಯುವೆಲರೀಸ್ ಅಂತ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇರೋದ್ರಿಂದ ಶಾಪ್ ಎಲ್ಲ ತುಂಬ ರಶ್ ಇದೆ. ನೋಡಿ ಗೈಸ್, ತುಂಬ ಕಲೆಕ್ಷನ್ ಇದೆ ಇವ್ರ ಅಂಗಡಿಯಲ್ಲಂತೂ. ಬೆಳ್ಳಿ ಆಗಲಿ ಚಿನ್ನ ಆಗಲಿ ತುಂಬ ವೆರೈಟೀಸೇ ಬಂದಿದೆ. ನನಗಂತೂ ಪರ್ಸ್ನಲಾಗಿ ಇವರು ತಂದಿರೋ ಡಿಸೈನ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅಂಗಡಿ ಚಿಕ್ಕದಾಗಿದ್ರೂ ಅವ್ರ ಕಲೆಕ್ಷನ್ಸ್ ಅಂತೂ ತುಂಬ ಇಟ್ಟಿರ್ತಾರೆ. ಜನ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಕಲೆಕ್ಷನ್ ಚೆನ್ನಾಗಿದ್ರೇನಲ್ಲ ಗೈಸ್ ಯಾರೇ ಆಗಲಿ ಹೋಗೋದು, ನೋಡೋದಾಗಲಿ ಮಾಡೋದು. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಗುತ್ತೆ ಇವ್ರ ಡಿಸೈನ್ಸ್ ಎಲ್ಲ. ಅಕಸ್ಮಾತ್ ನಮ್ಗೆ ಏನಾದರೂ ಒಂದು ಡಿಸೈನ್ ಇಷ್ಟ ಆಗಿದೆ, ಅಲ್ಲಿ ಪ್ರೆಸೆಂಟ್ ಆ ಡಿಸೈನ್ ಇಲ್ಲ ಅಂದರೆ ನಾವು ಫೋಟೋ ತೋರಿಸ್ಬಿಟ್ಟು ಈ ಡಿಸೈನ್ ನಂಗೆ ಮಾಡಿಕೊಡಿ ಅಂದ್ರೂ ಅವರು ವಿತಿನ್ 1 ವೀಕಲ್ಲಿ ನಂಗೆ ಮಾಡಿಸ್ಕೊಡ್ತಾರೆ. ಅದೇ ಥರ ನಾನು ತುಂಬ ಐಟಮ್ಸ್ ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ. ಬೆಳ್ಳಿನೂ ಮಾಡಿಸ್ಕೊಂಡಿದ್ದೆ, ಹಂಗಂತ ಚಿನ್ನನೂ ಮಾಡಿಸ್ಕೊಂಡಿದ್ದೀನಿ. ಹಿಂಗೆ ರೆಸ್ಪಾನ್ಸ್ ಚೆನ್ನಾಗಾಗ್ತಾರೆ ಗೈಸ್ ಅಂಗಡಿಗೆ ಹೋದ ತಕ್ಷಣ. ಅಣ್ಣ ಆಗಲಿ ಅಕ್ಕ ಆಗಲಿ. ನೋಡಿ, ನಾನು ಕಾಯಿನ್ಸ್ ತೊಗೋಬೇಕು ಅಂತ ಹೇಳಿದ್ನಲ್ಲ ನಿಮಗೆ, ಕಾಯಿನ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಕಾಯಿನ್ಸಲ್ಲಿ ತುಂಬ ವೆರೈಟೀಸೇ ತಂದಿದ್ದಾರೆ. ನನಗೆ ಯಾವ್ದು ಬೇಕು ಅಂತ ನಾನು ನೋಡ್ತೀನಿ, ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ವೆರೈಟೀಸ್ ಅಂದರೆ ಏನಿಲ್ಲ, ಗಣಪತಿ, ಲಕ್ಷ್ಮಿ ಮತ್ತು ಗಜಲಕ್ಷ್ಮಿದು ಆ ಥರ ಎಲ್ಲ ವೆರೈಟೀಸ್ ಇದೆ. ಅದರಲ್ಲಿ ನಾನೊಂದು ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ರಕ್ಷಾಬಂಧನ ಹತ್ರ ಬರ್ತಾ ಇದೆಲ್ಲ, ಹಬ್ಬ ಆದ ತಕ್ಷಣ ಇದೆ, ವರಮಹಾಲಕ್ಷ್ಮಿ ಹಬ್ಬ ಮುಗಿದ ತಕ್ಷಣ ಇದೆ. ಅದಕ್ಕೆ ಅಣ್ಣಗೆ ಗಿಫ್ಟ್ ಮಾಡೋಣ, ಒಂದು ಬ್ರಾಸ್ಲೆಟ್ ಏನೋ ತೊಗೊಳ್ಳೋಣ ಬೆಳ್ಳಿದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಬೇಕು ಅನ್ನೋಗೊಂದು ಬ್ರಾಸ್ಲೆಟು ಬೆಳ್ಳಿದ್ರಲ್ಲಿ. ನೋಡಿ, ಈಗ ತುಂಬ ಇನೋವೇಷನ್ ಆಗಿದ್ದಾನೆ ಓನರ್ ನನ್ನ ಮಗ, ಎಷ್ಟು ಮುದ್ದಾಗಿದ್ದಾನೆ ನೋಡಿ. ತೋರಿಸ್ತಾ ಇದ್ದಾನೆ ಎಲ್ಲ ಯಾವ ಬ್ರಾಸ್ಲೆಟು ತೊಗೊಳ್ಳೋದು ಇನ್ನೂ ಗೊತ್ತಿಲ್ಲ. ನೋಡಿ, ತುಂಬ ಚೆನ್ನಾಗಿದೆ ಬ್ರಾಸ್ಲೆಟ್ ಅಂದರೆ. ಇದೆಲ್ಲ ದೊಡ್ಡವಿತ್ತು, ಬಟ್ ನಾನು ಚಿಕ್ಕ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಣ್ಣಗೆ ಡೈಲಿ ವೇರ್ ಯೂಸ್ ಮಾಡೋಕ್ಕೆ. ನೋಡಿ ಚೆನ್ನಾಗಿದೆ ಎಲ್ಲ, ಬಟ್ ನಾನು ಚಿಕ್ಕ ಸೆಲೆಕ್ಟ್ ಮಾಡ್ಕೊಂಡೆ ಗೈಸ್, ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ. ನನಗಂತೂ ಶಾಪಲ್ಲಿ ಬಂದಮೇಲೆ ಅವೆರಡು ತಗೊಂಡಾದ್ಮೇಲೆ ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ಬೋದು ನಮ್ಮ ಹಸ್ಬೆಂಡ್ ಕೊಟ್ಟಿದ್ದು. ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ. ಅವರು ನಿಜ ಅಂತ ಇದ್ರು, ನಾನು ಹೌದಾ ಅಂತ ಇದ್ದೀನಿ. ಅಷ್ಟು ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ರು. ಬಟ್ ನನಗೆ ಗೆಸ್ ಮಾಡೋಕ್ಕೆ ಆಗಿರಲಿಲ್ಲ ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಕಾಯಿನ್ ಕೊಡಿಸ್ತೀನಿ ಬಂದು ಕರ್ಕೊಂಡೋಗಿ ಅವ್ರು ಮಾಡಿದ್ದೇ ಬೇರೆ ಗೈಸ್. ನನಗಂತೂ ತುಂಬ ಖುಷಿನೇ ಆಯಿತು. ಇದು ದೀಪದ ಕಂಬ ಬಂದು ಹೊಸದಾಗಿ ಇಯರ್ ಬಂದಿರೋದಂತ. ಡಿಸೈನು ತುಂಬ ಚೆನ್ನಾಗಿತ್ತು, ಹೊಸದಾಗಿ ಬಂದಿದೆ ನೋಡಿ ಅಂತ ಹೇಳಿದ್ರು. ಬಟ್ ನಾನೇನು ತೊಗೊಳ್ಳಿಲ್ಲ, ನನ್ನ ಹತ್ರ ಆಲ್ರೆಡಿ ಇನ್ನೂ ದೊಡ್ಡದೇ ಇದೆ. ನೋಡಿ, ಅಷ್ಟಲಕ್ಷ್ಮಿ ಚೆಂಬು ಎಲ್ಲ ತುಂಬ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಒಂದ್ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಅಣ್ಣವ್ರು ತೋರಿಸ್ತಾ ಇದ್ರು. ನೋಡಿ ಗೈಸ್, ಅವರು ನಾನು ಅಷ್ಟಲಕ್ಷ್ಮಿ ಚೆಂಬು ಕೊಡಿಸಿ ಅಂತ ಕೇಳ್ತಾ ಇದ್ದೆ ನಾನು ಲಾಸ್ಟ್ 1 ವೀಕಿಂದ. ಅವರು ಏನು ಹೇಳ್ತಾನೂ ಇರಲಿಲ್ಲ, ಕೊಡಿಸ್ತೀನಿ ಅಂತಲೂ ಇರಲಿಲ್ಲ, ಹಂಗಂತ ಕೊಡಿಸಲ್ಲ ಅಂತಲೂ ಇರಲಿಲ್ಲ. ಸೈಲೆಂಟಾಗೇ ಇದ್ದರು. ನಾನೇನು ಕೊಡಿಸ್ತಾನೆ ಇಲ್ಲ ಬಿಡು, ಯಾಕೆ ಸುಮ್ಮನೆ ಕೇಳೋದು ಅಂತ ಸೈಲೆಂಟಾಗಿ ಇದ್ಬಿಟ್ಟಿದ್ದೆ. ಬಟ್ ಅವ್ರು ಆಲ್ರೆಡಿ ಅಂಗಡಿ ಹತ್ರ ಬಂದುಬಿಟ್ಟು ಸೆಲೆಕ್ಟ್ ಮಾಡಿ ಇಕ್ಬಿಟ್ಟಿದ್ದಾರೆ ಅಷ್ಟಲಕ್ಷ್ಮಿ ಚೆಂಬೆ ಎಲ್ಲ. ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಬಟ್ ಅದ್ರ ಜೊತೆಗೆ ಇನ್ನೂ ಒಂದು ಕೊಡಿಸಿದ್ರು, ಅದಂತೂ ನಂಬಕ್ಕೆ ಆಗ್ತಾ ಇರಲಿಲ್ಲ ಗೈಸ್. ನನಗಂತೂ ಅಂದ್ಕೊಂಡೇ ಇರಲಿಲ್ಲ ಅಷ್ಟೊಂದು ದೊಡ್ಡ ವಸ್ತು ನಮ್ಮ ಮನೆಗೆ ಬರುತ್ತೆ ಅಂತ. ನೋಡಿ, ಎಲ್ಲ ತೊಗೊಂಡಿದ್ದಾಯಿತು, ಬಿಲ್ಲಿಂಗು ಎಲ್ಲ ಆಯಿತು. ಇಲ್ಲಿ ಅಕ್ಕ ಅಂತೂ ನನಗೆ ಯಾವಾಗಲೂ ಖುಷಿಯಿಂದ ಕೊಡ್ತಾರೆ, ಏನೇ ತೊಗೊಳ್ಳಿ ದೇವ್ರ ಹತ್ರ ಎಲ್ಲ ಇಟ್ಬಿಟ್ಟು. ನನಗೂ ಅದು ಅಷ್ಟಕ್ಕಷ್ಟು ತೊಗೊಳಕ್ಕೂ ನನಗೆ ಅಭಿವೃದ್ಧಿ ಆಗ್ತಾಯಿದೆ.
ನೋಡಿ ಗೈಸ್ ಎಲ್ಲ ತೊಗೊಂಡಿದ್ದಾಯಿತು. ನನ್ನ ಖುಷಿ ಅಂತೂ ಇಡೋಕ್ಕಾಗ್ತಾಯಿಲ್ಲ. ನೀವೇ ನೋಡ್ಬೋದು ಎಷ್ಟೊಂದು ಖುಷಿಯಾಗಿದ್ದೀನಿ ಅಂತ. ಶಾಪಿಂಗ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಫೋನ್ ಕೊಟ್ಟು ಕೊಂಡಿಸ್ಬಿಟ್ಟಿದ್ದೆ. ನೋಡಿ ಗೈಸ್ ಎಲ್ಲ ತೊಗೊಂಡಿದ್ದಾಯಿತು. ಇನ್ನು ಮನೆಗೆ ಹೋಗಬೇಕು. ನಾನು ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮನೆಯಲ್ಲಿ ಶೇರ್ ಮಾಡ್ಕೊತೀನಿ. ಇವಾಗ ಮನೆಗೆ ಬಂದೆ. ಅಸಲು ಅಂದ್ಕೊಂಡೇ ಇರಲಿಲ್ಲ ಗೈಸ್ ನಾನು ಇಷ್ಟೊಂದು ಐಟಮ್ ತರ್ತೀನಿ ಅಂತ. ಅನ್ಬಿಲೀವೇಬಲ್. ನನಗಂತೂ ತುಂಬ ಖುಷಿಯಲ್ಲಿದ್ದೀನಿ. ನಮ್ಮ ಹಸ್ಬೆಂಡ್ ನನಗೆ ಬಿಗ್ ಸರ್ಪ್ರೈಸೇ ಕೊಟ್ಟರು ಅನ್ಕೋಬೋದು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ತುಂಬ ಅಂದರೆ ತುಂಬ ಖುಷಿಯಲ್ಲಿದ್ದೀನಿ. ಜಸ್ಟ್ ಕಾಯಿನ್ ಕೊಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಇಷ್ಟೊಂದು ಐಟಮ್ ಎಲ್ಲ ಕೊಡಿಸ್ಬಿಟ್ರು. ಅಸಲು ನಂಬೇ ಇರಲಿಲ್ಲ ಗೈಸ್ ಇಷ್ಟೊಂದು ತಗೊತೀನಿ ಈ ವರ್ಷ ಹಬ್ಬಕ್ಕೆ ಅಂತ. ತುಂಬ ಖುಷಿಯಾಗಿದ್ದೀನಿ. ಬನ್ನಿ ನಾನು ಏನೆಲ್ಲ ತೊಗೊಂಡಿದ್ದೀನಿ, ಏನೆಲ್ಲ ಕೊಡಿಸಿದ್ದಾರೆ ನಮ್ಮ ಹಸ್ಬೆಂಡ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ನಾನು ಚಿಕ್ಕ ಐಟಮಿಂದ ಸ್ಟಾರ್ಟ್ ಮಾಡ್ತೀನಿ. ಹಬ್ಬಕ್ಕೆ ಕಾಯಿನ್ ತೊಗೋಬೇಕಂದ್ಮೇಲೆ ಕಾಯಿನ್ ತೊಗೊಂಬಂದೆ. ನೋಡಿ ಗೈಸ್, ಗಣಪತಿ ಆ್ಯಂಡ್ ಲಕ್ಷ್ಮಿ. ಗಣಪತಿನೇ ಇಂಪಾರ್ಟೆಂಟು. ಫಸ್ಟ್ ಗಣಪತಿ ಪೂಜೆ ಮಾಡಿಬಿಟ್ಟು ಮತ್ತೆ ಲಕ್ಷ್ಮಿ ಮಾಡಬೇಕಲ್ಲ, ಅದಕ್ಕೆ ಗಣಪತಿದು ಲಕ್ಷ್ಮಿದು ಎರಡು ಇರುತ್ತೆ ತಗೊಂಡೆ. ನೋಡಿ ಚೆನ್ನಾಗಿದೆಯೋ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ನೆಕ್ಸ್ಟು ನಾನು ಬ್ರಾಸ್ಲೆಟ್ ತೊಗೊಂಡೆ. ಮೋಸ್ಟ್ಲಿ ಇದು ನೋಡಿರ್ಬೋದು ಈ ಡಿಸೈನು. ನಾನು ಅಲ್ಲಿ ಕೈಗೆ ಹಾಕ್ಕೊಂಡೆಲ್ಲ ತೋರಿಸ್ತಾ ಇದ್ದೆ. ಈ ಡಿಸೈನ್ ತೊಗೊಂಡೆ. ನನ್ನ ಹತ್ರ ಚೈನು ಕತ್ತಲ್ಲಿ ಹಾಕ್ಕೊಂಡ್ರೆ ಸೇಮ್ ಡಿಸೈನ್ ಸ್ವಲ್ಪ ಚಿಕ್ಕದು, ಅದು ನಾನೇ ಕೊಡಿಸಿದ್ದು ಒಂದ್ಸರಿ ರಕ್ಷಾಬಂಧನ್ಗೆ. ಈ ಸಲ ರಕ್ಷಾಬಂಧನ್ಗೆ ಬ್ರಾಸ್ಲೆಟ್ ಕೊಡಿಸ್ತಾನೆ ಇರ್ತೀನಿ ಗೈಸ್. ಕಲ್ಕೊತಾನೆ ಇರ್ತಾರೆ, ನಾನು ಕೊಡಿಸ್ತಾನೆ ಇರ್ತೀನಿ. ಅನ್ನ ಎಲ್ಲರೂ ತೆಗೆದಿಕ್ಬಿಟ್ಟಾರೆ ಮರ್ತು ಹೋಗ್ತಾರೆ, ಮತ್ತು ಅಮ್ಮ ಯಾಕೆ ಕಳೆದೋಯ್ತು ಅಂತಾರೆ. ನೋಡಿ ಡಿಸೈನ್ ತೊಗೊಂಡೆ, ಚೆನ್ನಾಗಿರುತ್ತೆ. ಜೆಂಟ್ಸ್ಗೆ ಇದೇ ಡಿಸೈನ್ನೇ. ದೊಡ್ಡವೆಲ್ಲ ಇತ್ತು ಗೈಸ್, ಬಟ್ ಅನ್ನ ಹಾಕಲ್ಲ ಅಷ್ಟು ದೊಡ್ಡವು, ಅದಕ್ಕೆ ಡಿಸೈನ್ ತೊಗೊಂಡೆ. ನೋಡಿ ಚೆನ್ನಾಗಿದೆ. ನೋಡಿ ಗೈಸ್, ನೆಕ್ಸ್ಟ್ ಐಟಮ್ ಒಂದು ಅಷ್ಟಲಕ್ಷ್ಮಿ ಚೆಂಬು. ಲಾಸ್ಟ್ 1 ಮಂತಿಂದ ಹಸ್ಬೆಂಡ್ ಕೇಳಿ ಸಾಕಾಗಿತ್ತು, ಬಟ್ ಕೊನೆಗೂ ಕೊಡ್ತಾ ಇದ್ಬಿಟ್ರು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ತುಂಬ ದೊಡ್ಡದೇ ತೊಗೊಂಡು ನಾನು ಇನ್ನೂ ಚಿಕ್ಕದೇ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅವ್ರು ಆಲ್ರೆಡಿ ಸೆಲೆಕ್ಟ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲ. ನನಗಂತೂ ಸಖತ್ ಇಷ್ಟ ಆಯ್ತದೆ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಈ ಥರ ಡಿಸೈನ್ ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ನನಗೆ ತುಂಬ ಇಷ್ಟ ಆಯಿತು. ಇಷ್ಟೊಂದು ದೊಡ್ಡದು ತೊಗೊಳ್ತೀನಿ ಅಂತ ಅಂದ್ಕೊಂಡಿಲ್ಲ. ಸ್ವಲ್ಪ ಅಷ್ಟೆಲ್ಲ ಬಂದು ಮೀಡಿಯಮ್ ಸೈಜ್ ತೊಗೊಳ್ಳೋಣ ಅಂತ. ದೊಡ್ಡದು ಬಂತು ತುಂಬ ಬಿಗ್ ಸೈಜ್ ನೋಡಿ ಎಷ್ಟೊಂದಿದೆ. ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲ. ಈ ಡಿಸೈನ್ ಸೆಲೆಕ್ಷನ್ ನಂದೇನೆಲ್ಲ ಗೈಸ್, ಎಲ್ಲ ನಮ್ಮ ಹಸ್ಬೆಂಡೇ. ನಾನು ಹೋಗೋಕೆ ಮೊದಲೆಲ್ಲ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ರು. ಜಸ್ಟ್ ನನ್ನನ್ನು ಅಂಗಡಿಯಿಂದ ತೊಗೊಬರೋಕ್ಕೆ ಮಾತ್ರ ಕರ್ಕೊಂಡೋಗಿದ್ದಾರೆ ಅಷ್ಟೇ, ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ನೋಡಿ. ನೆಕ್ಸ್ಟು ವಿನಾಯಕ ವಿಗ್ರಹವನ್ನು ತೊಗೊಂಡು. ಆಲ್ರೆಡಿ ನಮ್ಮ ಮನೆಗಿತ್ತು, ಅದಕ್ಕೆ ಹಿಂದೆ ಊದ್ಬತ್ತಿ ಚುಚ್ಚೋದು ಥರ ಬಂದಿತ್ತು. ಅದು ಬೇಡ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಈ ವಿನಾಯಕನ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆಯೋ ವಿನಾಯಕದು ಚಿಕ್ಕದು. ನಮ್ಮ ಮನೆಯಲ್ಲಿ ಲಕ್ಷ್ಮಿದು ಸೇಮ್ ಸೈಜ್ ಇರೋದು ವಿಗ್ರಹ, ಅದು ಇದು ಅದೇ ಸೈಜಲ್ಲೇ ತೊಗೊಂಡಿದ್ದೀನಿ. ಎರಡು ಪಕ್ಕದಲ್ಲಿಟ್ಟು ಚೆನ್ನಾಗಿರುತ್ತೆ ಒಂದೇ ಸೈಜ್ ಇದ್ದರೆ ಅಂತ ಸೇಮ್ ಸೈಜಲ್ಲೇ ತೊಗೊಂಡೆ. ನೆಕ್ಸ್ಟ್ ಇದೊಂದು ಗೈಸ್ ನಾನು ಚೆಂಬು ಗೆಸ್ ಮಾಡಿದ್ದೆ ಕೊಡಿಸ್ತಾರೆ ಅಂತ, ಬಟ್ ಇದನ್ನಂತೂ ಅಸಲು ನಾನು ಗೆಸ್ಸೇ ಮಾಡಿರಲಿಲ್ಲ ಗೈಸ್. ಇದಂತೂ ನಂಗೆ ತುಂಬ ಖುಷಿ ಕೊಡ್ತು. ಬಟ್ ನನ್ನ ಹತ್ರ ಇಷ್ಟೊಂದು ದೊಡ್ಡದು ಇಡ್ತೀನಿ ಅಂತೂ ಅಂದ್ಕೊಂಡಿರಲಿಲ್ಲ. ಬನ್ನಿ ನಾನು ಏನು ತೊಗೊಂಡಿದ್ದೀನಿ, ಏನು ಕೊಡಿಸಿದ್ದಾರೆ ಅಂತ ನೋಡಿ ಗೈಸ್. ಎಷ್ಟು ದೊಡ್ಡದಾಗಿದೆ ತಟ್ಟೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯ್ತಿದೆ. ನಮ್ಮ ಮನೆಯಲ್ಲಿ ಇಂಥ ಒಂದು ತಟ್ಟೆ ಇಡಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಎಷ್ಟೊಂದು ದೊಡ್ಡದು, ಎಷ್ಟು ಚೆನ್ನಾಗಿದೆಯೋ ಗೈಸ್. ಇದಂತೂ ಎಷ್ಟು ಚೆನ್ನಾಗಿರೋದು ತರಿಸಿದಾರೋ ನೋಡಿ. ನಮಗಂತೂ ತುಂಬ ಇಷ್ಟ ಆಯಿತು ಗೈಸ್. ಇದು ಮಾತ್ರ ಸಖತ್ ಇಷ್ಟ ಆಯಿತು. ಅದು ಈ ಡಿಸೈನ್ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ದೇವಸ್ಥಾನಕ್ಕೆ ಹೋದಾಗ ಅವರು ನಮಗೆ ಹೂ ಕೊಡ್ತಾರೆ ಇಂಥ ತಟ್ಟೆಯಲ್ಲಿ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ, ತಟ್ಟೆ ತೊಗೋಬೇಕು ಅಂದರೆ ಅಂಥ ತಟ್ಟೆ ತೊಗೋಬೇಕನ್ನ, ಚೆನ್ನಾಗಿರೋದು. ಸುಮ್ಮನೆ ಚಿಕ್ಕದು ದೊಡ್ಡದನ್ನು ತೊಗೋಬೋದು, ಒಂದೇ ಸರಿ ತೊಗೊಂಡ್ಬಿಡ್ಬೇಕು, ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೆ. ಅವ್ರು ಅದೇ ಡಿಸೈನ್ ಹುಡುಕಿ ತಂದುಕೊಟ್ಟಿದ್ದಾರೆ ಗೈಸ್. ನೋಡಿ ಎಲಿಫೆಂಟ್ ಲೆಗ್ಸ್ ಬಂದಿದೆ, ಇದಕ್ಕೆ 3 ಲೆಗ್ಸ್ ಬಂದಿದೆ ನೋಡಿ. ಡಿಸೈನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆಯೋ. ತುಂಬ ಅಂದರೆ ತುಂಬಾ ದೊಡ್ಡದು ಅನ್ನಿಸ್ತು ಗೈಸ್ ನನಗೆ. ನಾನಲ್ಲಿ ಪ್ಲೈನ್ ತಟ್ಟೆ ನೋಡ್ತಾ ಇದ್ದೆ, ಅದನ್ನು ತೊಗೊಳ್ಳೋಣ ಅಂದ್ಕೊಂಡೆ. ಅವರೇ ಇಲ್ಲ, ಸೆಲೆಕ್ಟ್ ಮಾಡಿ ಆಲ್ರೆಡಿ ಎಲ್ಲ ಇಕ್ಕಿದ್ದೀನಿ, ನಾನು ತರಿಸಿರೋದು ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಖುಷಿ ಆಯಿತು. ಇಷ್ಟೊಂದು ದೊಡ್ಡ ತಟ್ಟೆ ನಾವು ತೊಗೊತಾ ಇದ್ದೀವಿ ಹೇಗೆ ಗೊತ್ತು ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿದೆಯೋ. ಅಸಲು ಗೆಸ್ ಮಾಡಿರಲಿಲ್ಲ ಗೈಸ್ ಇಷ್ಟೊಂದು ದೊಡ್ಡ ತೊಗೊತೀನಿ ಅಂತ. ಇದಂತೂ ಗೆಸ್ ಮಾಡಿದ್ದೆ, ಬಟ್ ಇದಂತೂ ಗೆಸ್ ಮಾಡೇ ಇಲ್ಲ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಡಿಸೈನಲ್ಲಿ ಏನು ಸಖತ್ತಾಗಿ ಕೊಟ್ಟಿದ್ದಾರೋ. ತುಂಬ ಚೆನ್ನಾಗಿದೆ ಅಲ್ಲ ಗೈಸ್ ತಟ್ಟೆ ಅಂತೂ. ನನಗಂತೂ ಫೇವ್ರೆಟ್ ಆಗೋಯ್ತು. ನಮ್ಮ ಮನೆಯಲ್ಲಿರೋ ವಸ್ತುಗಳಲ್ಲಿ ಇದೊಂದು ಫೇವ್ರೆಟ್ ನನಗೆ. ಇವಾಗ ತುಂಬ ಇಷ್ಟ ಆಯಿತು ಗೈಸ್. ನೋಡಿ ಇದು ತಟ್ಟೆ ಚೆಂಬು ಬಂದುಬಿಟ್ಟು ವೈಟ್ ಬಂದುಬಿಟ್ಟು 1 kg 200 ಗ್ರಾಮ್ ಇದೆ.
ಇದು ಪ್ರೈಸ್ ಬಂದುಬಿಟ್ಟು 1,00,000 ಎಬೋನೇ ಇದೆ ಗೈಸ್. ಎಷ್ಟಂತ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. 1,24,000 or 25 ಎಷ್ಟೋ ಇದೆ. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನಾನು ಲಾಸ್ಟ್ 3 ಇಯರ್ಸಿಂದ ಹಬ್ಬ ಮಾಡ್ತಾ ಇರೋದು, ವರಮಹಾಲಕ್ಷ್ಮಿ ಹಬ್ಬ. ನಾನು ಫಸ್ಟ್ ಇಯರ್ ಹಬ್ಬ ಮಾಡಬೇಕಾದ್ರೆ ವರಮಹಾಲಕ್ಷ್ಮಿದು ಮುಖವಾಡ ಬೆಳ್ಳಿದು, ಹಂಗೆ ಕುಂಕುಮದ ಬಟ್ಲು ತಗೊಂಡಿದ್ದೆ. ಆ್ಯಂಡ್ ಸೆಕೆಂಡ್ ಇಯರ್ ಹಬ್ಬ ಮಾಡಬೇಕಾದ್ರೆ ನಾನು ಬೆಳ್ಳಿದು ದೀಪದ ಕಂಬಗಳು ತಗೊಂಡಿದ್ದೆ. ಅದು ಬಂದುಬಿಟ್ಟು 1 kg ಇತ್ತು. ಇವಾಗ 3rd ಇಯರಿನ ಹಬ್ಬ ಮಾಡ್ತಾ ಇರೋದು. ನಾನು ಅಷ್ಟಲಕ್ಷ್ಮಿ ಚೆಂಬು ಹಾಗೆ ತಟ್ಟೆ ತೊಗೊಂಡಿದ್ದೀನಿ. ನಾನು ಏನೇ ತೊಗೊಳ್ಳಿ ಗೈಸು, ಏನೇ ಚಿಕ್ಕದಾಗಲಿ ದೊಡ್ಡದಾಗಲಿ ಏನು ಐಟಮ್ ತೊಗೊಂಡ್ಲಿ ನಾನು ಪುನೀತ್ ಜ್ಯುವೆಲರೀಸಲ್ಲಿ ನಾನು ತೊಗೊಳ್ಳೋದು. ಅಲ್ಲಂತೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಅದು ಪುನೀತ್ ಜ್ಯುವೆಲರ್ಸ್ ಬಂದುಬಿಟ್ಟು ದಾಸರಳ್ಳಿ ಮೈನ್ ರೋಡಲ್ಲಿರೋದು, ಕೆಂಪೇಗೌಡ ಸರ್ಕಲಲ್ಲಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ವಿಸಿಟ್ ಮಾಡಿ ನೋಡಿ ಕಲೆಕ್ಷನ್ಸಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ನಂದು ಐಟಮ್ ಈ ವರ್ಷ ತಂದಿರೋದು ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊತೀನಿ. ನನಗೆ ಇಷ್ಟ ಆಯಿತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.